ಬಳ್ಳೋಟ ಕಾರ್ಖಾನೆಯ ನಿರ್ಮಾಣವನ್ನು ವಿರೋಧಿಸಿ ಏನೆಂದು ಇವತ್ತು ಜಂಟಿ ಕ್ರಿಯಾ ಸಮಿತಿ ಕೊಪ್ಪಳ ಬಂದ್ಗೆ ಕರೆ ಕೊಟ್ಟಿದೆ. ಒಂದು ಕೊಪ್ಪಳ ಬಂದ್ ಇದೀಗ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಗವಿಮಠದಿಂದ ಇನ್ನೇನು ಮೆರವಣಿಗೆ ಕೂಡ ಆರಂಭವಾಗ್ತಕ್ಕಂಥ ನನಗೆ ಗವಿಮಠದ ಮುಂಭಾಗದಲ್ಲಿದ್ದೀನಿ. ಈಗಾಗಲೇ ಕೊಪ್ಪಳ ತಾಲೂಕಿನ ಹಿರೇಬಗ್ನಾಳ್ ಹಾರ್ವರ್ ಸೇರಿದಂತೆ ಸುತ್ತಮುತ್ತಲಿನ ರೈತರು ಅವರು ಏನು ಕಾರ್ಖಾನೆಯಿಂದ ಏನು ತಮ್ಮ ಬೆಳೆ ಹಾನಿಯಾಗಿದೋ ಆ ಬೆಳೆಗಳನ್ನೆಲ್ಲ ತೆಗೆದುಕೊಂಡು ಬಂದಿರತಕ್ಕಂಥ ನಾವೀಗ ದೃಶ್ಯದಲ್ಲಿ ಕಾಣಬಹುದಾಗಿದೆ. ವಿಶೇಷವಾಗಿ ಏನಂತಂದರೆ ಪ್ರತಿಯೊಂದು ಬೆಳೆಗಳ ಮೇಲೂ ಕೂಡ ಅದು ಮೆಕ್ಕೆಜೋಳ ಆಗಿರ್ಬೋದು, ಜೊತೆಗೆ ತೋಟಗಾರಿಕೆ ಬೆಳೆಗಳಾಗಿವೆ. ಈಗ ಪ್ರತಿಯೊಂದು ಬೆಳೆಗಳ ಮೇಲೂ ಕೂಡ ಈ ರೀತಿಯಂಥ ಕಪ್ಪು ಇಲ್ಲಿ ನಾವು ಧೂಳು ಕುಂತಿರತಕ್ಕಂಥ ಕೂಡ ನಾವಿಲ್ಲಿ ದೃಶ್ಯದಲ್ಲಿ ಕಾಣಬಹುದಾಗಿದೆ. ಪ್ರತಿಯೊಂದು ಬೆಳೆಯೂ ಕೂಡ ಪ್ರತಿ ವರ್ಷ ಕೂಡ ಇಂಥದ್ದೇ ಒಂದು ಸಮಸ್ಯೆನ ಇಲ್ಲಿಯ ರೈತರು ಅನುಭವಿಸ್ತಾ ಇದ್ದಾರೆ. ಮೆಕ್ಕೆಜೋಳ ಅಂದರೆ ಸರಿಯಾಗಿ ತೆನೆ ಕೂಡ ಅದು ಕಟ್ತಾ ಇಲ್ಲ. ಮತ್ತೊಂದು ಕಡೆ ಏನು ಮಾವಿದೆ, ಮಾವು ಕೂಡ ಇಲ್ಲೇ ರೈತರು ತಂದಿದ್ದಾರೆ. ಮತ್ತೊಂದು ಕಡೆ ಚಿಕ್ಕವನ್ನು ಕೂಡ ರೈತರು ತಂದಿರತಕ್ಕಂಥದ್ದು, ತೆಂಗು, ಹೀಗೆ ಪ್ರತಿಯೊಂದು ಬೆಳೆಗಳು ಕೂಡ ಈ ಒಂದು ಕಾರ್ಖಾನೆಯಿಂದ ಹಾಳಾಗಿರ್ತಕ್ಕಂಥ ಪ್ರತಿಯೊಂದು ಬೆಳೆಯೂ ಕೂಡ ಕಪ್ಪು ಬಣ್ಣ ಅದರ ಮೇಲ್ಗಡೆ ಕುಂತ್ಕೊಂಡ ಪರಿಣಾಮ ಯಾವುದೇ ಒಂದು ಬೆಳೆ ಕೂಡ ಸರಿಯಾಗಿ ಬರೋದಿಲ್ಲ. ಮತ್ತೊಂದು ಕಡೆ ಹಲವರ್ತಿ ಗ್ರಾಮದ ರೈತರು ಕೂಡ ಇಲ್ಲೇ ತಮ್ಮ ಬೆಳೆ ಯಾವ ರೀತಿ ಅಂತ ಒಂದು ಹಾಳಾಗ್ತಿದೆ ಅನ್ನೋದನ್ನು ತೋರಿಸ್ಲಿಕ್ಕಿಲ್ಲೇ ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಪ್ರತಿದಿನವೂ ಕೂಡ ರೈತರು ಈ ಒಂದು ಕಾರ್ಖಾನೆಗಳ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ನೋಡ್ಬೋದು ನಾವಿಲ್ಲ ಅವರು ಫೋಟೋಗಳನ್ನು ಕೂಡ ಹಚ್ಚಿರ್ತಕ್ಕಂಥದ್ದು. ಒಂದು ವೇಳೆ ಯಾರಾದರೂ ಜಮೀನಲ್ಲಿ ಹೋಗಿ ಬಂದರೆ ಅವರು ಮೊದಲು ಈ ರೀತಿ ಇರ್ತಾರೆ, ಜಮೀನ ಒಳಗಡೆ ಹೋಗಿ ಬಂದರೆ ಸಂಪೂರ್ಣವಾಗಿ ಅವರು ಕಪ್ಪು ಬಣ್ಣದಿಂದ ಅವರೆಲ್ಲರ ಮೈ ಮೇಲೆ ಕೂಡ ಬರ್ತಕ್ಕಂಥದ್ದು. ಪ್ರತಿಯೊಂದು ಬೆಳೆಯೂ ಕೂಡ ಕಾರ್ಖಾನೆಯಿಂದಾಗಿ ಹಾಳಾಗ್ತಾ ಇದ್ದಾವೆ. ನೋಡ್ಬೋದು ನಾವಿಲ್ಲಿ ರೈತರು ಹಲವರ್ತಿ ಗ್ರಾಮದ ರೈತರ ಒಂದು ಏನು ಮಾವಿದೆ, ಮಾವು ಕೂಡ ಈಗ ಕಪ್ಪು ಬಣ್ಣ ಅದು ಸಂಪೂರ್ಣವಾಗಿ ಮೇಲ್ಗಡೆ ಇರ್ತಕ್ಕಂಥ ನಾವೀಗ ದೃಶ್ಯದಲ್ಲಿ ಕಾಣ್ಬೋದಾಗಿದೆ. ಇಲ್ಲೇ ಪ್ರತಿಭಟನೆಯಲ್ಲೂ ಕೂಡ ಅನೇಕ ಮಹಿಳೆಯರು ಕೂಡ ಬಂದಿರತಕ್ಕಂಥದ್ದು ನೋಡ್ಬೋದು. ನಾವು ಇಲ್ಲ ರೈತರು ಕೂಡ ಬಂದಿದ್ದಾರೆ. ಅವರು ಮಾತಾಡಿಸುವಂಥ ಒಂದು ಕೆಲಸವನ್ನು ನಾವೀಗ ಇದೀಗ ಮಾಡೋಣ. ಪ್ರತಿದಿನವೂ ಕೂಡ ಅವರು ಯಾವ ರೀತಿ ಅಂತ ಒಂದು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತೇಳಿ ಈಗ ರೈತರಿಂದ ನಾವು ಕೇಳಿ ತಿಳ್ಕೊಳ್ಳೋಣ. ಹೇಳಿ, ನೀವು ಎಲ್ಲಿಂದ ಬಂದಿದ್ದೀರಿ, ನಿಮಗೆ ಕಾರ್ಖಾನೆಗಳಿಂದ ಏನು ತೊಂದರೆ ಆಗ್ತಾ ಇದೆ ಏನು ಅಂತ? ನಾವು ಆಲ್ವರ್ತಿ ಗ್ರಾಮದ ರೈತರು ಸರ. ಎಲ್ಲರೂ ಕೂಡ ಇವತ್ತು ಈ ಒಂದು ಪ್ರತಿಭಟನೆಗೆ ಕೈ ಜೋಡಿಸ್ಬೇಕಂತೇಳಿ ಬಂದಿದ್ದೀವಿ. ಪ್ರತಿನಿತ್ಯ ಕೂಡ ನಾವು ವರ್ಷಾನುಗಟ್ಟಲೆ ಆಯ್ತು ಆಲ್ರೆಡಿ. ಈಗ ಏನು ಫ್ಯಾಕ್ಟ್ರಿ ಏನು ಉದ್ಭವ ಆಗಿದಾವೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಪ್ರತಿನಿತ್ಯ ನಮ್ಮ ಉಸಿರಾಟಕ್ಕಾಗಲಿ ಆರೋಗ್ಯಕ್ಕಾಗಲಿ ನಮ್ಮ ಪರಿಸರ ಜಲ ಎಲ್ಲ ಕೂಡ ಹದಗೆಟ್ಟು ಹೋಗಿಡಿದೆ. ಹಾಗಾಗಿ ನಮಗೆ ಆ ಫ್ಯಾಕ್ಟ್ರಿನ ಸಂಪೂರ್ಣವಾಗಿ ಬಂದ್ ಮಾಡ್ಬೇಕು. ಆ ಸ್ಪಾಂಜ್ ಐರನ್ ಘಟಕಗಳಿರ್ಬೋದು, ಮತ್ತೊಂದು ವಿಸ್ತರಣಾ ಕೇಂದ್ರಗಳಿರ್ಬೋದು, ಪ್ರತಿಯೊಂದು ಕೂಡ ಹದಗೆಟ್ಟಿದೆ. ಕ್ಯಾನ್ಸರಿಂದ ಎಷ್ಟೋ ಜನ ಆಲ್ರೆಡಿ ಸತ್ತಿದ್ದಾರೆ. ಇನ್ನೂ ಕೂಡ ಇವಾಗ ತಾನೇ ಬೆಳಗ್ಗೆ ಇಲ್ಲಿ ಆದಂಥವ್ರ ಪರಿಸ್ಥಿತಿ ನೋಡ್ಬೋದು ಸರ್ ನೀವು. ಮತ್ತೊಂದು ರೈತರು ಬಂದಿದ್ದಾರೆ, ಅವರ ಕೈಗಳನ್ನು ನಮಗೆಲ್ಲ ಅವ್ರು ತೋರಿಸ್ತಾರೆ ಯಾವ ರೀತಿ ಅಂತ ಅವ್ರ ಕೈ ಕಪ್ಪಗಾಗಿದ್ದಾವೆ ಅಂತೇಳಿ. ಅಂದರೆ ಅದು ಕೇವಲ ಇದು ಒಬ್ಬರ ರೈತರ ಮಾತ್ರ ಸಮಸ್ಯೆ ಅಲ್ಲ. ಪ್ರತಿದಿನವೂ ಕೂಡ ಏನು ಕೊಪ್ಪಳ ತಾಲೂಕಿನ ಏನು ಹಿರೇಬಗ್ನಾಳ್ ಆಗಿರ್ಬೋದು, ಹಾಲುವರ್ತಿ, ಚಿಕ್ಕಬಗ್ನಾಳು, ಈಗ ಪ್ರತಿಯೊಂದು ಗ್ರಾಮಗಳ ರೈತರು ಕೂಡ ಇಂಥದ್ದೇ ಒಂದು ಪರಿಸ್ಥಿತಿಯನ್ನು ರೈತರು ಅನುಭವಿಸ್ತಾ ಇದ್ದಾರೆ. ಪ್ರತಿಯೊಬ್ಬರ ಕೈಗಳು ಕೂಡ ಕಪ್ಪಾಗಿರ್ತಕ್ಕಂಥ ನಮಗೆ ದೃಶ್ಯದಲ್ಲಿ ಕಾಣ್ಬೋದಾಗಿದೆ. ಹೇಳಿ, ನೀವು ಯಾವರಿಂದ ಬಂದಿದ್ದೀರಿ, ನಿಮಗೆ ಯಾವ ಫ್ಯಾಕ್ಟ್ರಿಯಿಂದ ತೊಂದರೆ ಆಗ್ತಾ ಇದೆ ಏನು ಅಂತ? ಸರ್, ನಾವು ಆಲ್ವರ್ತಿ ಗ್ರಾಮದಿಂದ ಬಂದೀವಿ. ನಮಗೆ ಕೇವಲ ಒಂದೇ ಫ್ಯಾಕ್ಟ್ರಿಯಿಂದ ತೊಂದರೆ ಆಗತ್ತಿಲ್ಲ. ಪ್ರತಿಯೊಂದು ನಮ್ಮ ಊರಿನಲ್ಲೇ 5 ಕಿಲೋಮೀಟ್ರ್ ವ್ಯಾಪ್ತಿಯೊಳಗೆ ಒಂದು 5-6 ಕಂಪ್ನಿ ಅದಾವ. ಕಂಪ್ನಿಗಳ ಗುಂಪ ನಮ್ಮ ಊರಾಗ ಅದಾವ. ಹಾಗಾಗಿ ಎಲ್ಲ ಕಂಪ್ನಿಯಿಂದ ನಮಗೆ ತೊಂದರೆ ಆಗತೈತಿ. ನಾನು ಕೇವಲ ನಮ್ಮ ಹೊಲದಲ್ಲಿ ಕೇವಲ 10 ನಿಮಿಷ ನಾನು ಹೋಗಿ ಬಂದಿದ್ದೀನಿ. ಈ ಒಂದು ಬೆಳೆಗಳನ್ನು ಕಟಾವು ಮಾಡ್ಕೊಂಡು ಬರಲಿಕ್ಕೆ 10 ನಿಮಿಷದಲ್ಲಿ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತು ಅದರಂತೆ ನಾವು ವರ್ಷಾನುಗಟ್ಟಲೆ ದಿನವಿಡೀ ಹೊಲದಲ್ಲಿ ಸತತವಾಗಿ 8 ತಾಸುಗಳ ಕಾಲ ನಾವು ಕೆಲಸ ಮಾಡಬಂದು ಎಷ್ಟು ನೋವು ನರಕ ಯಾತನೆ ಅನುಭವಿಸ್ತೀವಿ ಅಂತಂದು ಇದು ನಮ್ಮ ಅವತಾರ ನೋಡೇ ನೀವು ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೋಬೋದು. ಅಮ್ಮ ಹೇಳಿ ಅಮ್ಮ, ಈಗ ನಿಮ್ಗೆ ಆ ಫ್ಯಾಕ್ಟ್ರಿಲಿಂದ ನೀವೆಲ್ಲ ಹೊಲ ಕೆಲಸ ಮಾಡ್ತಿರ್ತೀರಿ, ನಿಮಗೆಲ್ಲ ಏನು ತೊಂದರೆ ಆಗುತ್ತಮ್ಮ? ಮತ್ತು ಹೊಟ್ಟೆಗೆಲ್ಲ ಹೋಗುತ್ರಿ, ಏನು ಮಾಡ್ಬೇಕು ನಾವು? ಎಲ್ಲ ಬರೇ ಬೂದಿ ಊರು ಮನ್ಯಾಗನ ಅಡಿಗೆಗೆ ಎಲ್ಲದು ಮನೆ ನೋಡಂಗಿಲ್ಲ, ಹಂಗೆ ಓಟು ಬೂದಿ ಹೊಟ್ಟೆಗೆ ಹೋಗಿ ನಾವು ಹೆಂಗೆ ಇದು ಮಾಡ್ಬೇಕು? ಫ್ಯಾಕ್ಟ್ರಿ ಬಂದ್ ಆಗ್ಬೇಕಂತೀರಾ? ಹೆಂಗೆ ಮಾಡ್ತೀವಿ ನೋಡ್ರಿ, ಬಂದ್ ಮಾಡಿಸ್ಬೇಕಂತೀವಿ ನೋಡ್ರಿ. ನಾವು ಬಂದ್ ಮಾಡಿಸ್ಬೇಕು, ಬಂದ್ ಮಾಡಿಸ್ಬೇಕು. ಮತ್ತೆ ಏನು ಹೇಳ್ತೀರಾ ಅಂತ? ನಿಮ್ಮ ಫ್ಯಾಕ್ಟ್ರಿಲಿಂದ ನಿಮ್ಗೆ ಏನು ತೊಂದರೆ ಆಗ್ತದ? ಫ್ಯಾಕ್ಟ್ರಿಯಿಂದ ನಿಮ್ಗೆ ತೊಂದರೆ ಆಗ್ಬಿಟ್ಟವ್ರಿ. ನಮಗೆ ಎಲ್ಲ ತೊಂದ್ರೆ, ಮನ್ಯಾಗ ರಂಗ ಎಲ್ಲ ಮಕ್ಕಳಿಗೆ ಮರಿಗೆ ಸಾಲಿ ಹುಡ್ರಿಗೆ ಎಲ್ಲ ತೊಂದರೆ ಆಗೈತ್ರಿ. ಆ ಫ್ಯಾಕ್ಟ್ರಿ ಅಷ್ಟು ಬಂದ್ ಮಾಡಿ ಕೊಟ್ಬಿಡ್ಬೇಕು. ಇದು ಅಷ್ಟು ನಾವು ಅನ್ಮಸದ ಆಗಲ್ಲ. ಹೊಲ್ದಾಗ ನಾವು ದುಡಿಯಾರ ಏನು ಮಾಡೋದ್ರಿ? ಬರೀ ಕರಿಯ ಬೂದಿ ಮನ್ಯಾಗಾರ ನೋಡು, ದಿನಾರ ತೊಳಿ ಅಷ್ಟ ಕರಿಯ ಬೂದಿ ಐತ್ರಿ. ಅದು ಏನು ಮಾಡ್ಬೇಕು ನಾವು? ಜಡ್ಡು ಬಂದ್ ಆಗ್ಯಾವ ನಮಗೆ. ಫ್ಯಾಕ್ಟ್ರಿ ಬಂದ್ ಆಗ್ಬೇಕು, ಈಗ ಬಂದ್ ಆಗ್ಬೇಕ್ರಿ, ಬಂದ್ ಆಗ್ಬೇಕು ಸರ. ಏನು ಮಾಡೋದು? ಇಷ್ಟು ಏನು ವಿವಿಧ ಕಾರ್ಖಾನೆಗಳಿಂದ ಹಾನಿಗೊಳದಂಥ ರೈತರ ಮಾತು. ಅಂದರೆ ನಮಗೆ ಕಾರ್ಖಾನೆಗಳಿಂದ ನಮಗೆ ಸಾಕಷ್ಟು ತೊಂದರೆ ಆಗಿದೆ. ಹೀಗಾಗಿ ಪ್ರತಿಯೊಂದು ಕಾರ್ಖಾನೆಗಳು ಕೂಡ ಬಂದ್ ಆಗಬೇಕು ಅನ್ನೋ ಒಂದು ಒತ್ತಾಯವನ್ನು ಏನು ಕಾರ್ಖಾನೆಯಿಂದ ಸಮಸ್ಯೆಗೆ ಸಿಲುಕಿದಂಥ ರೈತರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕೊಪ್ಪಳಿಂದ ಕ್ಯಾಮರಾಮನ್ ಸಮೀರ್ ಜೊತೆ ದೊಡ್ಡ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.